ನಮಸ್ತೆ, ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೇನೆ. ಇವತ್ತು ಎಲ್ರಿಗೂ ತುಂಬ ಯೂಸ್ ಆಗುವಂತಹ ಒಂದು ವಿಡಿಯೋ ಜೊತೆಗೆ ನಾನು ಬಂದಿದ್ದೀನಿ. ಇಲ್ಲಿ ಕಾಣ್ಬೋದು, ನನ್ನ ಹಿಂದೆ ಒಂದು ಸಿಂಗಲ್ ಡೋರ್ ಫ್ರಿಡ್ಜ್ ಇದೆ. ಇದು ನಮ್ಮ ಮನೆಯದು. ಕೆಲವರು ಎಲ್ಲರ ಮನೆಯಲ್ಲಿ ಈಗ ಫ್ರಿಡ್ಜ್ ಇರ್ತದೆ, ಆದರೆ ಅದನ್ನು ಹೇಗೆ ಯೂಸ್ ಮಾಡೋದು, ಎಂತೆಲ್ಲ ಮಾಡಿದ್ರೆ ಡೇಂಜರ್ ಅನ್ನೋದ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಗೊತ್ತಿದ್ರೂ ಯಾರು ಸಹ ಗೊತ್ತಿಲ್ಲದವ್ರಿಗೆ ಶೇರ್ ಮಾಡ್ತಾ ಇಲ್ಲ. ಹಾಗೆ ನನಗೆ ತಿಳಿದ ವಿಷಯವನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡುವಂತಿದ್ದೇನೆ. ಬನ್ನಿ. ನೋಡ್ಬೋದು ನನ್ನ ಫ್ರಿಡ್ಜ್. ಇದಕ್ಕೆ ನೋಡಿ 10 ವರ್ಷ ವ್ಯಾರಂಟಿ ಇದೆ. ಇದು ನಾನು ಕೊರೋನಾ ಟೈಮ್ಗೆ ತಗೊಂಡದ್ದು, ಅಂದರೆ 5-6 ವರ್ಷ ಆಯಿತು. ಇಷ್ಟರ ತನಕ ಕೂಡ ಏನು ಪ್ರಾಬ್ಲಮ್ ಬರಲಿಲ್ಲ. ಹಾಗೆ ಇಲ್ಲಿ ಸ್ಟಾರ್ ನೋಡ್ಬೋದು, ಇಲ್ಲಿ 1 2 3 4 5 ಸ್ಟಾರ್, 4 ಸ್ಟಾರ್, 3 ಸ್ಟಾರ್, 2 1 ಸ್ಟಾರ್ ಅಂತ. ನಂದಿದು 2 ಸ್ಟಾರ್. ಇದು 5 ಸ್ಟಾರ್ ಎಲ್ಲ ಇದ್ದರೆ ಸ್ವಲ್ಪ ನನಗೆ ತಿಳಿದಿರೋ ಪ್ರಕಾರ ಕರೆಂಟ್ ಎಲ್ಲ ಸ್ವಲ್ಪ ಕಡಿಮೆ ಎಳೀತದೆ ಅಂತ ಹೇಳ್ತಾರೆ. ಸ್ಯಾಮ್ಸಂಗಿತ್ತು. ಇಲ್ಲಿ ನೋಡ್ಬೋದು ಸ್ಟಿಕ್ಕರ್ ಎಲ್ಲ, ಇದು ನನ್ನ ಮಗಳು ಅಂಟಿಸಿರುವಂಥದ್ದು. ಬನ್ನಿ, ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಏನು ಫ್ರಿಡ್ಜನ್ನು ಆ ಥರ ಕ್ಲೀನಾಗಿ ಆ ಥರ ಏನು ಇಟ್ಕೊಂಡಿಲ್ಲ. ಯಾವಾಗಲೂ ಹಿಂಗೆ ಇರುತ್ತೆ, ಇದು ಕ್ಲೀನಾಗೇ ಇರ್ತದೆ. ನೋಡಿ, ಇಲ್ಲಿ ನಾನೀಗ ಇಲ್ಲಿ ಜಾಸ್ತಿ ನಮಗೆ ಐಸ್ ಆಗುವಂಥದ್ದು ಈ ಪ್ಲೇಸ್. ಇಲ್ಲಿ ನಿಮಗೆ ಯಾವುದು ಜಾಸ್ತಿ ಕೂಲ್ ಬೇಕು ಅದೆಲ್ಲ ನೀವು ಇಡ್ಬೋದು. ಅಂದರೆ ಈ ಡೋರಲ್ಲಿ ಹೇಳೋದು, ಒಳಗೆ ಫ್ರೀಸರ್ ಇಲ್ಲಿ, ಅದು ಮತ್ತೆ ಹೇಳ್ತೇನೆ ನಾನು ನಿಮಗೆ. ನೋಡಿ, ಇಲ್ಲಿ ನಾನು ಇದು ಎಂತ ಹೇಳ್ತಾರೆ ಇದಕ್ಕೆ, ಗಸಗಸೆ ಎಲ್ಲ, ಸೋಂಪು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಪಿಸ್ತಾ, ಉಪ್ಪಿನಕಾಯಿ. ಮತ್ತು ನೋಡ್ಬೋದು ಇಲ್ಲಿ ಎಲ್ಲರೂ ಸಹ ಮೊಟ್ಟೆ ಇಡುವಂಥದ್ದು, ಇದು ಆಪ್ಷನ್ನೇ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಏನಿಲ್ಲ ಜಾಸ್ತಿ, ಇಲ್ಲಿ ಸಾಂಬಾರು ಪೌಡ್ರೆಲ್ಲ ಇಡ್ಬೋದು. ನಾನಿಲ್ಲಿ ಮುಲ್ತಾನ್ ಮಿಟ್ಟಿದೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೇನೆ ಅಷ್ಟೇ. ಮತ್ತು ಹಾಲು, ಮೊಸರು ಏನಾದರೂ ಇದ್ದರೆ ನಿಮಗೆ ಇಲ್ಲಿ ಫ್ರೀಸ್ ಮಾಡ್ಬೋದು. ಹಾಗೆ ನಮ್ಮದು ಫ್ರೀಸರಲ್ಲಿ ನಾವೇನೆಲ್ಲ ಇಡ್ಬೋದು ಅಂದರೆ ನೋಡ್ಬೋದು, ಇಲ್ಲಿ ಹೀಗೆ ಐಸ್ ಬಾಕ್ಸ್, ಹಾಗೆ ಚಿಕನ್, ಮಟನ್, ಫಿಶ್ ಯಾವುದು ಕೂಡ ಇದರಲ್ಲಿ ಇಡ್ಬೋದು. ಇದರಲ್ಲಿ ಯಾವುದಿಲ್ಲ, ಇದು ನಾನು ಐಸ್ ಕ್ಯಾಂಡಿ ಮಾಡಿರುವಂಥದ್ದು. ಇದೆಲ್ಲ ಕ್ರಿಸ್ಪಿ ಏನಾದರೂ. ಈಗ ನಾನು ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಸರಿಯಾಗಿ ಕಾಣಿಸ್ತಿರ್ಬೋದು, ಸ್ವಲ್ಪ ಐಸ್ ಎಲ್ಲ ಗಟ್ಟಿಯಾಗಿದೆ. ಈಗ ಎಲ್ಲರೂ ಸಹ ಮೇಯ್ನಾಗಿ ತಪ್ಪು ಮಾಡುವಂಥದ್ದು ಇಲ್ಲೇ ನೋಡಿ, ಹೀಗೆಲ್ಲ ಇದ್ರೆ ಇದನ್ನು ತೆಗೆಯಲಿಕ್ಕೆ ಚಾಕು, ಚೂರಿ ಎಲ್ಲ ಉಂಟಲ್ಲ ಯೂಸ್ ಮಾಡ್ತಾರೆ. ಅದೆಲ್ಲ ಯಾವುದು ಯೂಸ್ ಮಾಡಬಾರ್ದು. ಹಾಗಿದ್ದರೆ ನಿಮ್ಮ ಫ್ರಿಡ್ಜ್ ಸ್ವಲ್ಪ ದಿನದಲ್ಲೇ ಹಾಳಾಗಿ ಹೋಗ್ತದೆ. ನೋಡಿ, ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಇದನ್ನು ನಾನೀಗ ವಾರಕ್ಕೆ ಒಂದು ಸಲ ಹೀಗೆ ಪ್ರೆಸ್ ಮಾಡಿ ಬಿಡಬೇಕು. ನೋಡಿ, ಇದೀಗ ಒಳಗೆ ಹೋಯಿತು. ಇದು ಎಲ್ಲ ಐಸ್ ಎಲ್ಲ ಮೆಲ್ಟ್ ಆದ ನಂತರ ಇದು ಹೊರಗೆ ಬರುವಂಥದ್ದು. ಹಾಗೆ ನಿಮಗೆ ಸೆಕೆಗೆಲ್ಲ ಜಾಸ್ತಿ ಕೋಲ್ಡ್ ತುಂಬ ಐಟಮ್ ಇದ್ದರೆ ನೀವಿಲ್ಲಿ 2 3 ಹಾಗೆಲ್ಲ ಇಟ್ಕೋಬೋದು. ನಾನೇನು ಜಾಸ್ತಿ ಐಟಮ್ ಇಲ್ಲ, ನನಗಿಷ್ಟೇ ಕೂಲ್ ಸಾಕು, ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ತರಕಾರಿ ಏನಾದರೂ ಇದ್ದರೆ ಎಲ್ಲ ಇಲ್ಲಿ ಇಡ್ಬೋದು. ನೋಡ್ಬೋದು, ನಾನು ನುಗ್ಗೆಕಾಯಿ ಆಗಿರ್ಬೋದು, ಸೌತೆಕಾಯಿದು ಫ್ರೂಟ್ಸು ಸಹ ಹಾಗೆ ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಇಟ್ಟಿದ್ದೇನೆ. ಇದೆಲ್ಲ ಇಲ್ಲಿ ಇಡ್ಬೋದು. ನಾನು ನೋಡಿ ತೆಂಗಿನಕಾಯಿ ತುರಿಲಿಕ್ಕೆ ಟೈಮ್ ಇಲ್ಲ, ಹೀಗೆ ಇಟ್ಟಿದ್ದೇನೆ. ಹಾಗೆ ಡಬ್ಬದಲ್ಲೆಲ್ಲ ಸಾಂಬಾರು ಪೌಡ್ರು ಆ ಥರದ್ದೆಲ್ಲ. ಮತ್ತು ನಿಮ್ಮದು ಬೇಳೆಕಾಳೆಲ್ಲ ಏನಾದರೂ ಇದ್ದರೆ ಈ ಸೈಡಲ್ಲಿ ಕೂಡ ಇಡ್ಬೋದು. ನೋಡ್ಬೋದು, ಇಲ್ಲಿ ನಾನೆಲ್ಲ ಹಿಟ್ಟೆಲ್ಲ ಇಟ್ಟಿದ್ದೇನೆ. ಸ್ವಲ್ಪ ತರಕಾರಿಯಲ್ಲಿ ಇದರಲ್ಲಿ ಜಾಸ್ತಿ ಕೂಲ್ ಆಗೋದಿಲ್ಲ ಅಲ್ವಾ, ಹಾಕೊಂಡು ಇದರಲ್ಲಿ ಇಡಬೇಕು. ಇಲ್ಲಿ ಸಾಂಬಾರು ಪೌಡ್ರೆಲ್ಲ ನಾವು ಯೂಸ್ ಮಾಡಿ ಎಲ್ಲ ಬಿಟ್ಟಂಥದ್ದು ನೋಡಿ, ಅದೆಲ್ಲ ಹೊರಗಡೆ ಇಟ್ಟರೆ ಗಟ್ಟಿಯಾಗಿ ಬಿಡುತ್ತೆ. ಆ ಕಾರಣ ಎಲ್ಲ ಫ್ರಿಜ್ಜಲ್ಲಿ ಉಂಟು. ಹಾಗೆ ಇಲ್ಲಿ ಫ್ರೆಶ್ ಆದ ನಂತರ ಉಂಟಲ್ಲ, ಇಲ್ಲಿ ಕೆಳಗಡೆಯಿಂದ ನೀರು ಹೋಗ್ತದೆ ನಮಗೆ. ನೋಡಿ, ಇಲ್ಲಿ ಅಲ್ಲಿಂದ ಹೋಗಿ ಬ್ಯಾಕ್ ಸೈಡಲ್ಲಿ ಸ್ಟೋರ್ ಆಗುವಂಥದ್ದು ಆ ನೀರೆಲ್ಲ. ನಿಮಗೆ ಇಲ್ಲಿ ಕಾಣಿಸ್ಬೋದು, ಹಿಂದುಗಡೆಯಿಂದ ಬ್ಲ್ಯಾಕ್, ಇಲ್ಲಿ ಎಲ್ಲ ನೀರೆಲ್ಲ ತುಂಬ್ಕೋತದೆ. ನಂತರ ಇದನ್ನು ಬೇಕಿದ್ರೆ ನೀವು ತೆಗೆದೆಲ್ಲ ಬಿಸಾಡಿ ಕ್ಲೀನ್ ಮಾಡ್ಬೋದು. ಇಲ್ಲ ಅಂದರೆ ಈ ಗಾರೆ ಕೆಲಸದವರೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಸ್ಪಾಂಜ್, ಅದನ್ನು ಕೂಡ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ಈಗ ನೀವು ನೋಡಿದರೆ ಅಲ್ವಾ ಒಳಗಡೆ ಹೇಗಿರುತ್ತೆ, ಏನೆಲ್ಲ ಎಲ್ಲೆಲ್ಲಿ ಇಡ್ಬೋದು ಅಂತೆಲ್ಲ ನಾನು ಹೇಳಿದೆ. ಹಾಗೆ ಈಗ ಒಂದು ಕೆಲವು ವಿಷಯ ನಿಮಗೆ ಟಿಪ್ಸ್ ಕೊಡ್ತೇನೆ ನಾನು. ನಾವು ಬಿಸಿ ಬಿಸಿ ಆಹಾರ ಇರುತ್ತೆ ಅಲ್ವಾ, ಏನು ಆಗ್ಬೋದು, ರೈಸ್, ಸಾಂಬಾರು, ಏನು ಡೈರೆಕ್ಟಾಗಿ ಫ್ರಿಜ್ಜೊಳಗೆ ಇಡಬಾರ್ದು. ಫ್ರಿಜ್ ಬೇಗ ಹಾಳಾಗ್ತದೆ. ಡೈರೆಕ್ಟಾಗಿ ಬಿಸಿ ತಣ್ಣಗಾದ ನಂತರವೇ, ಉಗುರು ಬೆಚ್ಚೆಲ್ಲ ಇದ್ದ ನಂತರವೇ ಇಡಬೇಕು. ಹಾಲಾಗಿರ್ಬೋದು ಬಿಸಿ ಮಾಡಿ ಡೈರೆಕ್ಟ್ ಫ್ರಿಜ್ಜಿಗೆ ಇಡುವಂಥದ್ದು ಯಾವತ್ತೂ ಮಾಡಬಾರ್ದು. ಹಾಗೆ ನಾವು ಜಾಸ್ತಿ ಹೊತ್ತು ಹೀಗೆ ಫ್ರಿಜ್ಜನ್ನು ಡೋರ್ ಓಪನ್ ಮಾಡಿ ಕೂಡ ಇಡಬಾರ್ದು. ಮಕ್ಕಳೆಲ್ಲ ಇದ್ದ ಮನೆಯಲ್ಲಿ ನೋಡ್ಬೋದು, ಅವರು ಗಳಿಗೆ ಹೋಗೋದು, ಫ್ರಿಜ್ ಆನ್ ಮಾಡೋದು, ಸೀದಾ ಬರುವಂಥದ್ದು. ಹಾಗೆ ಇಲ್ಲಿ ಕೂಡ ಹಾಗೆ
ಇದರಲ್ಲಿ ಲಾಕ್ ಇರ್ತದಲ್ಲ, ಇದು ಲೂಸ್ ಹಿಂಗೆ ಇಡಬಾರ್ದು. ಹಾಗಿದ್ರೆ ನಿಮಗೆ ಇಲ್ಲಿ ಫ್ರೀಸ್ ಕೂಡ ಆಗೋದಿಲ್ಲ, ಮತ್ತೆ ಎಲ್ಲ ಮೆಲ್ಟ್ ಆಗಿ ನೀರು ಕೆಳಗೆ ಇಳಿತಾ ಇರುತ್ತೆ. ಹೀಗೆ ಇಲ್ಲಿ ಲಾಕ್ ಮಾಡಬೇಕು. ಹಾಗೆ ಅಲ್ಲಿ ಬಟನ್ ಇದ್ದದ್ದು ಪ್ರೆಸ್ ಮಾಡಬೇಕು. ಈಗ ಡಬಲ್ ಡೋರಲ್ಲೆಲ್ಲ ಕೆಳಗೆ ಫ್ರೀಸರ್ ಇಡ್ಬೋದು. ನಮ್ಮದು ಸಿಂಗಲ್ ಡೋರ್ ಆಗಿದ್ದರಿಂದ ಹೀಗಿದೆ. ನನಗೆ ಎಷ್ಟು ಸಾಕಂತ ಆ ಟೈಮ್ಗೆ ನಾನು ತಗೊಂಡಿರುವಂಥದ್ದು. ಮತ್ತೇನೆಂದರೆ ಟೊಮೆಟೊ ಆಗಲಿ ಯಾವುದೋ ತರಕಾರಿಗಳನ್ನು, ಟೊಮೆಟೊ ಎಲ್ಲ ಹೊರಗಡೆ ಇರಬೇಕು. ಹಾಗೆ ಜೇನುತುಪ್ಪ ಅದನ್ನು ಯಾವತ್ತೂ ನೀವು ಫ್ರಿಜ್ಜಲ್ಲಿ ಇಡಲಿಕ್ಕೆ ಹೋಗಬೇಡಿ. ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಎಂತ ಇಡಬೇಕು ಎಂತ ಇಡಬಾರ್ದು ಅಂತ. ಒಂದು ಫಸ್ಟಿಗೆಲ್ಲ ಮುಂಚೆ ಒಂದು 10 ವರ್ಷದ ಹಿಂದೆ ನಮ್ಮ ಅಮ್ಮ ಕೂಡ ಹಾಗೆ ಒಂದು ಸಲ ನಾವು ಬಾಳೆಹಣ್ಣು ತಂದದ್ದು ಮೊಟ್ಟೆ ಅವರೆಲ್ಲ ಫ್ರೀಸರಲ್ಲಿ ಇಟ್ಬಿಟ್ಟಿದ್ರು ಆಯಿತಾ, ಗೊತ್ತಿರಲಿಲ್ಲಲ್ವ. ಮತ್ತು ಅದು ಮೊಟ್ಟೆ ಎಲ್ಲ ಹೊಡೆದೋಗಿತ್ತು. ಆ ಕಾರಣ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟರೆ ಮಾತ್ರ. ಮತ್ತು ನಿಮಗೆ ವಾಟರ್ ಬಾಟ್ಲೆಲ್ಲ ಇಲ್ಲಿ ಕೆಳಗೆ ಇದು ಕೊಟ್ಟದೆ ವಾಟರ್ ಬಾಟ್ಲಿಗೋಸ್ಕರ. ನಾನು ಕೋಲ್ಡ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಅದೆಲ್ಲ ಒಳ್ಳೇದಲ್ಲಲ್ವಾ. ಅರ್ಜೆಂಟಿಗೆ ಏನಾದರೂ ಇದ್ದರೆ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಇಡುವಂಥದ್ದು. 50 ಅಂತಿಲ್ಲ, 75% ಜನ ಕೇವಲ 2 ನಿಮಿಷ ಮಾತ್ರ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತಿದ್ದೀರಾ. ಅದು ಸ್ವಲ್ಪ ಆದಷ್ಟು ನೋಡಿ, ಏನಿದ್ರಲ್ಲಿ ಬೋರ್ ಆಗ್ತದೆ, ಏನು ನಿಮ್ಗೆ ಇಷ್ಟ ಆಗಲ್ಲ ಅಂತ ನನಗೆ ನೀವು ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತೀನಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂತಹ ಚಿಕ್ಕ ಚಿಕ್ಕ ಯೂಟ್ಯೂಬರಿಗೆ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ನಾಳೆ ಇನ್ನೊಂದು ಏನಾದರೂ ಒಳ್ಳೆ ಟಿಪ್ಸ್ ಇರುವಂತಹ, ಒಳ್ಳೆ ಕಂಟೆಂಟ್ ಇರುವಂತಹ ಇದೇ ರೀತಿಯ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.